ಅಮೆರಿಕಾದಲ್ಲಿ ನಮ್ಮ ಹಬ್ಬದ ದಿನ ಅನ್ನೋ ತರ ವ್ಲಾಗ್ ಇವತ್ತು. ಸೆಲ್ಫ್ ಮೇಡ್ ಲೈಫ್ ಅಂತಾರಲ್ಲ ಆ ತರ ಜೀವನ ಮತ್ತೆ ಜಾಗ ಇದು. ಯಾಕಂದ್ರೆ ಇಂಡಿಯಾದಲ್ಲಿ ಒಂದು ಹಬ್ಬ ಅಂದ್ರೆ ಬೇಗ ಎದ್ದೇಳ್ಬೇಕು, ರಂಗೋಲಿ ಹಾಕು, ಮುಂದೆ ಎಣ್ಣೆ ಸ್ನಾನ ಮಾಡು, ಪೂಜೆ ಮಾಡು ಅಂತೆಲ್ಲ ಲಿಸ್ಟ್ ಆಫ್ ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ನಾವು ಎದ್ವಾ, ಹಬ್ಬ ಮಾಡಿದ್ವಾ, ಪೂಜೆ ಮಾಡಿದ್ವಾ, ಊಟ ಮಾಡಿದ್ವಾ ಅಂತ ಕೇಳೋರು ಇರಲ್ಲ, ಹೀಗ್ ಮಾಡಿ ಅಂತ ಹೇಳೋರು ಇರಲ್ಲ. ಅವಾಗ್ಲೇ ಉಪಯೋಗಕ್ಕೆ ಬರೋದು ನಮ್ಮ ಕಲ್ಚರಲ್ ಅಪ್ಬ್ರಿಂಗಿಂಗು ಮತ್ತೆ ನಮ್ಮ ವಿಲ್ ಪವರ್. ಸ್ಯಾಟರ್ಡೆ ಇತ್ತು ನಮ್ಗೆ ಯುಗಾದಿ ಹಬ್ಬ, ಸದ್ಯ ವೀಕೆಂಡ್ ಅಲ್ಲಿ ಬಂದಿದೆಯಲ್ಲ ಅಂತ ಖುಷಿ. ಆದ್ರೆ ನಮ್ಮ ರೆಗ್ಯುಲರ್ ರೊಟೀನ್ ಮಾಡ್ಲೇಬೇಕಲ್ಲ. ಬೆಳಗ್ಗೆ ಹೋಗಿ ಜಿಮ್ಗೆ ಹೋಗಿ ನಮ್ಮ ವರ್ಕೌಟ್ ಮುಗಿಸಿದ್ರೆ ಏನೋ ನೆಮ್ಮದಿ. ಜಿಮ್ ಇಂದ ಬಂದು ಗ್ಯಾಸ್ ಕ್ಲೀನಿಂಗ್, ಕಿಚನ್ ಕ್ಲೀನಿಂಗ್ ಜೊತೆಗೆ ನಮ್ಮ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಉಪಯೋಗಿಸ್ಕೊಂಡು ಫೇಸ್ ಪ್ಯಾಕ್ ಎಲ್ಲ ಅವಾಗ್ಲೇ ಹಾಕೊಂಡಿದ್ದಾಯ್ತು. ಸ್ನಾನ ಎಲ್ಲ ಮುಗಿಸಿ ನಮ್ಮ ಅಡಿಗೆ ಶುರು. ಮಧ್ಯಾಹ್ನ ಹಬ್ಬದ ಪೊಟ್ಲಾಗೆ ಕಡಲೆಕಾಳು ಗೊಜ್ಜು, ಹಪ್ಪಳ, ಸಂಡಿಗೆ ಎಲ್ಲ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಅಂತ ಜಾಸ್ತಿನೇ ಕಡಲೆಕಾಳೆಲ್ಲ ನೆನೆಸಿ ಕಡಲೆಕಾಳು ಗೊಜ್ಜು ಹೇಗೂ ಮಾಡ್ತಿದ್ದೆ. ಹಾಗೆ ಚಿತ್ರಾನ್ನ, ನಲ್ಲಿಕಾಯಿ ಚಿತ್ರಾನ್ನ ಮಾಡಿದ್ದೆ. ಹಾಗೆ ಕಡಲೆಬೇಳೆ ವಡೆ, ಇದೆಲ್ಲ ಒಂದ್ ಸ್ವಲ್ಪ ನಮ್ಮ ಮಕ್ಕಳಿಗೂ ಇಷ್ಟ, ಕಡಲೆಬೇಳೆ ವಡೆ ಎಲ್ಲ. ಚಕಾಚಕ್ ಅಂತ ಅಡ್ಗೆ ಮುಗಿಸಿ ಪೂಜೆನೂ ಮಾಡಿ ಇನ್ನು ನಮ್ಮ ರೆಡಿ ಆಗಕ್ ಹೊರಡ್ಬೇಕು. ಹಪ್ಪಳ ಸಂಡಿಗೆ ಮಾತ್ರ ಕರೆದ್ಬಿಡಿ ಅಂತ ಸುನಿಲ್ಗೆ ಹೇಳಿದ್ದೆ. ನನ್ನ ಎಲ್ಲಾ ಕೆಲ್ಸಗಳು ಮುಗಿಸಿ ನಾನು ರೆಡಿ ಆದ್ಮೇಲೂ ಅದು ಇನ್ನೂ ನಡೀತಾ ಇದೆ. ಮಾತಿನ ವರ್ಷಕ್ಕೆ ಎಲ್ಲಾರು ನನ್ ಮೇಲೆ ಗುಬೆ ಕುರಿಸ್ತಾರೆ, ನಾನೇ ಲೇಟು ಪ್ರತಿ ಸರಿ ಎಲ್ಲಾರು ಹೋಗ್ಬೇಕಾದ್ರೆ ಅಂತ. ಇವತ್ತು ವಿತ್ ಪ್ರೂಫ್ ತೋರಿಸ್ತಾ ಇದೀನಿ, ನಾನು ಎಲ್ಲಾ ಮಾಡಿದ್ರು ನಾನೇ ಬೇಗ ರೆಡಿ ಆಗಿರ್ತೀನಿ ಅಂತ. ಫೈನಲಿ 1 ಗಂಟೆ ಅಷ್ಟೊತ್ತಿಗೆ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಹಬ್ಬ ಎಲ್ಲ ಆಚರಿಸಿದ್ದೆಲ್ಲ ವಿಡಿಯೋ ನಿನ್ನೆ ನೋಡೇ ಇರ್ತೀರಾ. ಮನೆಗೆ ಬಂದು ಒಂದು ರೀಲ್ಸ್ ಕೂಡ ಮಾಡಿ ಮುಗಿಸ್ಬಿಟ್ವಿ. ಸಂಜೆ ಒಂದ್ ಸ್ವಲ್ಪ ಕಾಫಿ ಟೀ ಮುಗಿಸಿ ರಾತ್ರಿ ನಮ್ಮ ಮನೇಲಿ ಹಬ್ಬದ ಊಟ. ಒಬ್ಬಟ್ಟು ಮಾಡೇ ಇರ್ಲಿಲ್ಲ ಬೆಳಗ್ಗೆಯಿಂದ ಮನೇಲಿ. ಸೊ ನಮ್ಮ ತಮ್ಮನ ಮಕ್ಕಳು ಎಲ್ಲ ಬಂದಿದ್ರು ಅಂತ ಹೇಳಿ ಒಬ್ಬಟ್ಟು, ಬೆಳಗ್ಗೆನೆ ಮಾಡಿಟ್ಟಿದ್ದ ಚಿತ್ರಾನ್ನ, ಕಡಲೆಬೇಳೆ ವಡೆ, ಕಡಲೆಕಾಳು ಗೊಜ್ಜು ಎಲ್ಲ ಇತ್ತಲ್ಲ. ಸೊ ಎಲ್ಲಾನು ಫುಲ್ ಊಟ ಮಾಡಿ ಮಕ್ಕಳ ತರ್ಲೆ ಆಟಗಳು ನೋಡ್ಕೊಂಡು ಒಂದ್ ಮೂವಿನೂ ನೋಡ್ಕೊಂಡು ಮಲ್ಗಿದ್ದಾಯ್ತು. ಓಕೆ, ನಮಸ್ವಿ ಇವಾಗ. ಓಕೆ. Okay. Again, freeze. Okay. Last time.